ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ರಂಜೂಸ್ ಹೋಮ್ಲಿ ಫುಡ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತು ನಾನು ಬಾಳೆಕಾಯಿ ಉಪಯೋಗಿಸಿ ಒಂದು ಸೂಪರ್ ಆಗಿರುವಂತ ಒಂದು ರೆಸಿಪಿ ಮಾಡ್ತಾ ಇದ್ದೀನಿ. ಬನ್ನಿ ನೋಡೋಣ ಏನು ಹೇಗೆ ಮಾಡೋದು ಅಂತ ಎಲ್ಲ. ಆಮೇಲೆ ನೀವು ಫಸ್ಟ್ ಟೈಮ್ ಈ ಚಾನಲ್ ನೋಡ್ತಿದ್ರೆ ಅಥವಾ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ಈ ವಿಡಿಯೋ ನೋಡ್ತಿದ್ರೆ ದಯವಿಟ್ಟು ಈ ವಿಡಿಯೋದ ಕೆಳಗಡೆ ಕಾಣುವ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ, ಅದರ ಪಕ್ಕದಲ್ಲಿರುವ ಬೆಲ್ ಐಕನು ಪ್ರೆಸ್ ಮಾಡಿ, ಅದರಲ್ಲಿ ಬರುವ ಆಲ್ ಆಪ್ಷನಿಗೂ ಕ್ಲಿಕ್ ಮಾಡಬೇಕು. ಹಾಗಿದ್ರೆ ಮಾತ್ರ ನಾನು ಹಾಕುವ ಹೊಸ ಹೊಸ ವಿಡಿಯೋಸ್ಗಳ ನೋಟಿಫಿಕೇಶನ್ ಎಲ್ಲ ನಿಮಗೆ ಕೂಡಲೇ ಸಿಗುತ್ತೆ. ನೋಡಿ, ಇಲ್ಲಿ ಮೊದಲು ನಾನು ಬಾಳೆಕಾಯಿ ತಗೊಂಡಿದ್ದೀನಿ. ನಾನಿಲ್ಲಿ 3 ಬಾಳೆಕಾಯಿ ಉಪಯೋಗಿಸ್ತಾ ಇದ್ದೀನಿ. ಮೊದಲು ಇದರ ಸಿಪ್ಪೆ ಎಲ್ಲ ತೆಗಿತಾ ಇದ್ದೀನಿ. ಇಲ್ಲಿ ನಾನು ಉಪಯೋಗಿಸಿರೋದು ನೇಂದ್ರ ಬಾಳೆಕಾಯಿ. ಇಲ್ಲಿ ನಿಮಗೆ ಯಾವುದೇ ಬಾಳೆಕಾಯಿ ಕೂಡ ಉಪಯೋಗಿಸ್ಬೋದು. ನೋಡಿ, ಇಲ್ಲಿ ನಾನು ಸಿಪ್ಪೆ ಎಲ್ಲ ತೆಗೆದು ರೆಡಿ ಮಾಡಿಟ್ಕೊಂಡಿದ್ದೀನಿ. ಇನ್ನು ಇದನ್ನ ನೀರಲ್ಲಿ ಹಾಕ್ಬಿಟ್ಟು ಚೆನ್ನಾಗಿ ತೊಳಿಬೇಕು ಒಂದ್ಸಲ. ನೋಡಿ, ಈ ರೀತಿ ನೀರಲ್ಲಿ ಹಾಕ್ಬಿಟ್ಟು ಈ ರೀತಿ ತೊಳೆದ್ರೆ ಆಯ್ತು. ನೋಡಿ, ಈ ರೀತಿ ಮಾಡಿದ್ರೆ ನಾನಿಲ್ಲಿ 3 ಬಾಳೆಕಾಯಿ ತಗೊಂಡಿರೋದು. ನಿಮಗೆ ಜಾಸ್ತಿ ಪ್ರಮಾಣದಲ್ಲಿ ಮಾಡ್ತಿದ್ರೆ ಜಾಸ್ತಿ ತಗೋಬಹುದು. ಇನ್ನೇನ್ ಮಾಡ್ಬೇಕಂದ್ರೆ ನೋಡಿ, ಈ ರೀತಿ ಒಂದು ಗ್ರೇಟರ್ ಉಪಯೋಗಿಸ್ಬಿಟ್ಟು ಇದನ್ನ ಚೆನ್ನಾಗಿ ತುರಿಬೇಕು. ನೋಡಿ, ಈ ರೀತಿ ಬರುತ್ತೆ. ಆವಾಗ ಅಂದ್ರೆ ನಾವು ರುಬ್ಬೋದಲ್ಲ, ಈ ರೀತಿ ನಮಗೆ ಸ್ವಲ್ಪ ಈ ರೀತಿ ಅಂದ್ರೆ ಪೀಸ್ ಪೀಸ್ ಆಗಿ ಸಿಗ್ಬೇಕು. ಆದ ಕಾರಣ ನಾನು ಈ ರೀತಿ ಗ್ರೇಟರ್ ಉಪಯೋಗಿಸಿ ತುರಿತಾ ಇದ್ದೀನಿ. ನೋಡಿ, ಇದೇ ರೀತಿ ಎಲ್ಲ ಕೂಡ ಅಂದ್ರೆ ನಾನು ಮೀಡಿಯಂ ಗಾತ್ರದ ಒಂದು 3 ಬಾಳೆಕಾಯಿ ತಗೊಂಡಿರೋದು. ಅದನ್ನೆಲ್ಲ ಇದೇ ರೀತಿ ತುರಿದು ರೆಡಿ ಮಾಡ್ತೀನಿ. ನೋಡಿ, ರೆಡಿ ಆಗಿದೆ. ಇನ್ನು ಇದಕ್ಕೆ ನಾನು ಒಂದು ಈರುಳ್ಳಿ ಸಣ್ಣ ಉದ್ದಕ್ಕೆ ತುಂಡು ಮಾಡಿಬಿಟ್ಟು ಹಾಕ್ತೀನಿ. ಆಮೇಲೆ ಒಂದು ಹಸಿಮೆಣಸಿನಕಾಯಿ ಕೂಡ ಹಾಕೊಂಡಿದ್ದೀನಿ. 1 ಟೀ ಸ್ಪೂನ್ ನಷ್ಟು ಜಜ್ಜಿಬಿಟ್ಟ ಶುಂಠಿ ಕೂಡ ಹಾಕ್ತಾ ಇದ್ದೀನಿ. ಸ್ವಲ್ಪ ಕರಿಬೇವು ಕೂಡ ಹಾಕ್ತಾ ಇದ್ದೀನಿ. ಇನ್ನು ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಇದರ ಜೊತೆ ಸೇರಿಸ್ಕೊಳ್ಳಿ. ಆಮೇಲೆ ಬೇಕಿದ್ರೆ ಸೇರಿಸ್ಬೋದು ಜಾಸ್ತಿ. ಇನ್ನು ಇದಕ್ಕೆ ಬೇಕಾಗಿರೋದು ಕಡಲೆ ಹುಡಿ. ಅಂದ್ರೆ ನಾವಿಲ್ಲಿ ಕಡಲೆ ಹುಡಿ ಎಷ್ಟು ಬೇಕೋ ನೋಡ್ಕೊಂಡು ತಗೋಬೇಕು. ನಾನಿಲ್ಲಿ ಒಂದು 4 ಟೇಬಲ್ ಸ್ಪೂನ್ ನಷ್ಟು ಹಾಕ್ತೀನಿ. ನಿಮ್ಗೆಲ್ಲಾದ್ರೂ ಆಮೇಲೆ ಬೇಕು ಅಂತ ಇದ್ರೆ ಜಾಸ್ತಿ ಸೇರಿಸ್ಬೋದು. ಆಮೇಲೆ 1 ಟೇಬಲ್ ಸ್ಪೂನ್ ನಾನಿಲ್ಲಿ ಕಾರ್ನ್ಫ್ಲವರ್ ಹಾಕ್ತಾ ಇದ್ದೀನಿ. ಅದೇ ರೀತಿ 1 ಟೇಬಲ್ ಸ್ಪೂನ್ ಅಕ್ಕಿ ಹುಡಿ ಕೂಡ ಹಾಕ್ತಾ ಇದ್ದೀನಿ. ನೋಡಿ, ಎಲ್ಲ ಹಾಕೊಂಡಿದ್ದೀನಿ. ಇನ್ನು ಇದಕ್ಕೆ ಖಾರಕ್ಕೆ ಮೆಣಸಿನ ಹುಡಿ 1.5 ಟೀ ಸ್ಪೂನ್ ನಷ್ಟು ಹಾಕ್ತಾ ಇದ್ದೀನಿ. ಇದು ಹೆಚ್ಚು ಕಡಿಮೆ ಮಾಡ್ಬೋದು. ಆಮೇಲೆ ಅರ್ಧ ಟೀ ಸ್ಪೂನ್ ನಷ್ಟು ಕೊತ್ತಂಬರಿ ಹುಡಿ, 1/4 ಟೀ ಸ್ಪೂನ್ ನಷ್ಟು ಅರಶಿನ ಹುಡಿ, ಸ್ವಲ್ಪ ಇಂಗು ಕೂಡ ಹಾಕ್ತಾ ಇದ್ದೀನಿ. ಆಮೇಲೆ ಗರಂ ಮಸಾಲ ಕೂಡ 1/4 ಟೀ ಸ್ಪೂನ್ ನಷ್ಟು ಹಾಕ್ತಾ ಇದ್ದೀನಿ ಇದಕ್ಕೆ. ಇನ್ನೊಂದ್ಸಲ ಇದನ್ನ ಚೆನ್ನಾಗಿ ಈ ರೀತಿ ಕೈಯಲ್ಲೇ ಮಿಕ್ಸ್ ಮಾಡ್ಕೊಳ್ಳಿ. ಮೊದಲೇ ನೀರು ಸೇರಿಸಬೇಡಿ, ಯಾಕಂದ್ರೆ ಇದರಲ್ಲಿ ನೀರಿನ ಅಂಶ ಇರುತ್ತೆ ಆ ಬಾಳೆಕಾಯಿಯಲ್ಲೆಲ್ಲ. ಆದ ಕಾರಣ ಮೊದಲೇ ಸೇರಿಸಬೇಡಿ. ಮೊದಲೊಂದ್ಸಲ ಮಿಕ್ಸ್ ಮಾಡ್ಕೊಳ್ಳಿ. ಆಮೇಲೆ ಬೇಕಿದ್ರೆ ಸ್ವಲ್ಪ ಸ್ವಲ್ಪ ನೀರು ಹಾಕ್ಬಿಟ್ರೆ ಆಯ್ತು. ನೋಡಿ, ಈ ರೀತಿ ಒಮ್ಮೆಲೆ ಜಾಸ್ತಿ ನೀರು ಕೂಡ ಸೇರಿಸಬೇಡಿ. ಸ್ವಲ್ಪ ಸ್ವಲ್ಪ ನೀರು ಹಾಕ್ಬಿಟ್ಟು ಮಿಕ್ಸ್ ಮಾಡಿಬಿಟ್ಟು ಬೇಕಿದ್ರೆ ಮಾತ್ರ ಜಾಸ್ತಿ ಸೇರಿಸಿದ್ರೆ ಸಾಕು. ನೋಡಿ, ಈ ರೀತಿ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳಿ. ಫುಲ್ಲಾಗಿ ಮಿಕ್ಸ್ ಆಗಬೇಕು. ಉಪ್ಪೇನಾದ್ರೂ ಕಡಿಮೆ ಇದ್ರೆ ನಿಮ್ಗೆ ಸೇರಿಸ್ಬೋದು. ನೋಡಿ, ಇವಾಗ ಮಿಕ್ಸ್ ಆಗಿ ರೆಡಿ ಆಗಿದೆ. ನೋಡಿ, ಈ ರೀತಿ ಇರಬೇಕು ಹಿಟ್ಟು. ನೋಡಿ, ಸಾಕು. ಇದನ್ನೊಂದು ಸೈಡಲ್ಲಿ ಇಟ್ಕೊಳ್ಳಿ. ಆಮೇಲೆ ಎಣ್ಣೆ ಬಿಸಿ ಮಾಡೋದಕ್ಕೆ ಇಟ್ಟಿದ್ದೀನಿ ನಾನು. ನೋಡಿ, ಇಲ್ಲಿ ನಮ್ಮ ಮಸಾಲ ಕೂಡ ರೆಡಿ ಇದೆ. ಇನ್ನು ಇದನ್ನ ಉಂಡೆ ಮಾಡಬಾರ್ದು. ನೋಡಿ, ಈ ರೀತಿ ಸ್ವಲ್ಪ ಸ್ವಲ್ಪ ತೆಗೆದ್ಬಿಟ್ಟು ಫ್ರೈ ಮಾಡಬೇಕು. ಅಂದ್ರೆ ಫ್ರೀ ಆಗಿ ಫ್ರೈ ಮಾಡೋದು. ಉಂಡೆ ಮಾಡಿ ಟೈಟ್ ಉಂಡೆ ಮಾಡಿ ಆ ರೀತಿ ಎಲ್ಲ ಮಾಡಬೇಕಾದ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಈ ರೀತಿ ಮಾಡಿದ್ರೆ ನಮಗೆ ಒಳಗಡೆ ಮತ್ತು ಹೊರಗಡೆ ಕರೆಕ್ಟ್ ಆಗಿ ಬೆಂದು ಸಿಗುತ್ತೆ. ನಾವು ಟೈಟ್ ಉಂಡೆ ಮಾಡಿಬಿಟ್ಟು ಹಾಕಿದ್ರೆ ಹೊರಗಡೆ ಮಾತ್ರ ಗರಿ ಗರಿಯಾಗಿ ಸಿಗುತ್ತೆ, ಒಳಗಡೆ ಹಾಗೇ ಇರುತ್ತೆ ಬೇಯದೆ. ಅದಕ್ಕೋಸ್ಕರ ನಾನು ಹೇಳ್ತಾ ಇರೋದು. ಜಸ್ಟ್ ಹಿಟ್ಟು ತೆಗೆದ್ಬಿಟ್ಟು ಎಣ್ಣೆಗೆ ಹಾಕ್ಬಿಟ್ರೆ ಆಯ್ತು ನಿಧಾನಕ್ಕೆ. ಅವಾಗ ಅಂದ್ರೆ ನಾವು ಇಲ್ಲಿ ಟೈಟ್ ಆಗಿ ಹಿಟ್ಟು ರೆಡಿ ಮಾಡಿರೋದು, ಅದ ಕಡೆ ಏನು ಬಿಡಲ್ಲ. ಅದು ಎಣ್ಣೆಗೆ ಹಾಕ್ಬಿಡುವಾಗ ಫುಲ್ ಆಗಿ ಸ್ಪ್ರೆಡ್ ಆಗಲ್ಲ. ನೋಡಿ, ಈ ರೀತಿ ಹಾಕಿದ್ರೆ ಆಯ್ತು. ಇನ್ನು 2 ಬದಿ ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಈ ರೀತಿ ಒಂದು ಬದಿ ತಿರುಗಿಸಿ ಹಾಕ್ಬಿಟ್ಟು 2 ಬದಿ ಕೂಡ ಚೆನ್ನಾಗಿ ಈ ರೀತಿ ಫ್ರೈ ಮಾಡ್ಕೊಳ್ಳಿ. ಕರೆಕ್ಟ್ ಆಗಿ ಒಳಗಡೆ ಹೊರಗಡೆ 2 ಕೂಡ ಚೆನ್ನಾಗಿ ಬೆಂದು ಸಿಗ್ಬೇಕು ನಮಗೆ. ನೋಡಿ, ಈ ರೀತಿ ಮೀಡಿಯಂ ಫ್ಲೇಮಲ್ಲಿ ಇಟ್ಟು ಫ್ರೈ ಮಾಡಿದ್ರೆ ಸಾಕು. ನೋಡಿ, ಇವಾಗ ರೆಡಿ ಆಗಿದೆ. ಅಂದ್ರೆ ಸ್ಪೆಷಲ್, ನೀವು ಇದುವರೆಗೆ ರುಚಿಸಿದ್ದೀರಾ ಅಂತ ನಂಗೆ ಗೊತ್ತಿಲ್ಲ, ಆದ್ರೆ ಕಡಿಮೆ ಆಗಿರ್ಬೋದು, ಬಾಳೆಕಾಯಿಯಲ್ಲಿ ಮಾಡಿರುವಂತಹ ಪಕೋಡ ನೋಡಿ ಇಲ್ಲಿ ರೆಡಿ ಆಗಿದೆ. ನೋಡಿ, ಈ ರೀತಿ ಇರುತ್ತೆ ಇದು. ಇದೇ ರೀತಿ ಉಳಿದದನ್ನೆಲ್ಲ ರೆಡಿ ಮಾಡಿ ತರ್ತೀನಿ ನಾನು. ನೋಡಿ, ಇಲ್ಲಿ ಬಾಳೆಕಾಯಿ ಪಕೋಡ ಎಲ್ಲ ರೆಡಿ ಆಗಿದೆ. ಬಿಸಿ ಬಿಸಿ ಆಗಿರುವಂತಹ ಬಾಳೆಕಾಯಿ ಪಕೋಡ. ಅಂದ್ರೆ ನೋಡಿ, ಒಳಗಡೆನು ಚೆನ್ನಾಗಿರುತ್ತೆ, ಹೊರಗಡೆನು ಗರಿ ಗರಿ ಆಗಿರುತ್ತೆ. ಈ ರೀತಿ ಇರುತ್ತೆ. ಸಂಜೆ ಹೊತ್ತು ಟೀ ಜೊತೆ ಎಲ್ಲ ನಮಗೆ ತಟ್ ಅಂತ ಮಾಡಬಹುದಾದಂತ ಒಂದು ಈವ್ನಿಂಗ್ ಸ್ನ್ಯಾಕ್ ರೆಸಿಪಿ ಇದು. ಖಂಡಿತ ಎಲ್ಲರೂ ಒಂದ್ಸಲ ಟ್ರೈ ಮಾಡಿ ರುಚಿ ನೋಡ್ಕೊಳ್ಳಿ. ನೋಡಿ, ಒಳಗಡೆ ನೋಡಿ ಈ ರೀತಿ ಇರುತ್ತೆ. ನಾನು ತುಂಡು ಮಾಡಿ ತೋರಿಸ್ತೀನಿ. ನೋಡಿ,
ಕರೆಕ್ಟ್ ಆಗಿ ಬೆಂದು ಕರೆಕ್ಟ್ ಆಗಿದೆ ನೋಡಿ. ಒಳಗಡೆ ಹೊರಗಡೆ ಎರಡು ಕೂಡ ಕರೆಕ್ಟ್ ಆಗಿದೆ. ಇದನ್ನ ಸಾಸ್ ಜೊತೆ ಎಲ್ಲ ಅದ್ಬಿಟ್ಟು ತಿಂದ್ರೆ ಸೂಪರ್ ಆಗಿರುತ್ತೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಖಂಡಿತ ಲೈಕ್ ಮಾಡಿ, ಎಲ್ಲರ ಜೊತೆ ಶೇರ್ ಮಾಡಿ. ಥ್ಯಾಂಕ್ ಯು.